ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ. ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ವೃಶ್ಚಿಕ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಅಕ್ಟೋಬರ್ 24 ಶುಕ್ರವಾರದಂದು ಬುಧನ ಒಂದು ವೃಶ್ಚಿಕ ಪ್ರವೇಶದ ಘಟನೆ ಜರಗಲಿದೆ. ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡತಕ್ಕಂತಹ ಬುಧನು ಈ ಬಾರಿ ಸುಮಾರು 16 ದಿನಗಳಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇರುವಂತಹ ಘಟನೆ. ಆರಂಭದಲ್ಲಿ ಆತನಿಗೆ ರುಜುಗತಿ ಇರುತ್ತೆ 16ರವರೆಗೆ. ಆ ಬಳಿಕ ಅಲ್ಲಿ 16 ದಿನಗಳ ಬಳಿಕ ಅಂದರೆ ನವೆಂಬರ್ 9ರಿಂದ ವಕ್ರಗತಿ ಆರಂಭ ಆಗುತ್ತೆ. ನಾವು ಈ ವಿಡಿಯೋದಲ್ಲಿ ಕೇವಲ ರುಜುಗತಿಯ ಫಲಿತಾಂಶ ಅಷ್ಟೇ ಗಮನಿಸಿಕೊಳ್ಳೋಣ. ವಕ್ರಗತಿಯ ಪ್ರತ್ಯೇಕವಾದ ವಿಡಿಯೋನ ಮುಂದೆ ಪ್ರಸಾರ ಮಾಡಲಿದ್ದೇವೆ. ಈಗ ರುಜುಗತಿಯಲ್ಲಿ ಇರತಕ್ಕಂತಹ ಈ ಅಕ್ಟೋಬರ್ 24ರಿಂದ ನವೆಂಬರ್ 9ರವರೆಗೆ ಆ ವೃಶ್ಚಿಕ ರಾಶಿಯ ವಾಸದಲ್ಲಿ ಅನೇಕ ರೀತಿಯ ಜಾಗತಿಕ ಪರಿಣಾಮಗಳು, ವೈಯಕ್ತಿಕ ಪರಿಣಾಮಗಳು ಆಗಲಿವೆ. ಬುಧನು ವಿಶೇಷವಾಗಿ ಬುದ್ಧಿಗೂ ನಮ್ಮ ಮಾತಿಗೂ ಜೊತೆಗೆ ಬುದ್ಧಿ ಚಾತುರ್ಯದಿಂದ ಹಣ ಸಂಪಾದನೆಗೆ ವಿವಿಧ ವೃತ್ತಿಗಳಿಗೆ ಕಾರಣ ಆಗುತ್ತಾನೆ. ಅದು ವಿಶೇಷವಾದ ಅನೇಕ ರೀತಿಯ ರಿಟೈಲ್ ನಾವು ಹೇಳ್ತೇವೆ, ಅಂತಹ ರಿಟೈಲ್ ಅಥವಾ ಚಿಲ್ಲರೆ ಮಾರಾಟದ ವಿಚಾರಗಳಿರ್ಬೋದು. ವಾಣಿಜ್ಯ ಅಂದರೆ ವಿವಿಧ ರೀತಿಯ ವಸ್ತುಗಳನ್ನು ಕೊಡುವುದು ಕೊಳ್ಳುವುದು ಮುಂತಾದ ವಿಚಾರ ವಾಣಿಜ್ಯಕ್ಕೂ, ಜೊತೆಗೆ ಈ ಬ್ಯಾಂಕಿಂಗು, ಫೈನಾನ್ಸು, ಲೆಕ್ಕಾಚಾರ, ಲೆಕ್ಕಪತ್ರ, ಜೊತೆಗೆ ಸಾಹಿತ್ಯ, ಕವನ, ಬರವಣಿಗೆ, ಮಾತುಗಾರಿಕೆ ಮುಂತಾದವುಗಳಿಗೆ ಆತನು ಕಾರಕನಾಗಿರ್ತಾನೆ. ಜೊತೆಗೆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಹಣ ಸಂಪಾದನೆ ಮಾಡುವಂಥ ವಿವಿಧ ರೀತಿಯ ಕ್ಷೇತ್ರಗಳು ನಾವು ನೋಡ್ತೀವಿ. ಈಗಿನ ಒಂದು ಕಾಲದಲ್ಲಿ ಅನೇಕ ರೀತಿಯ ಪ್ಲ್ಯಾಟ್ಫಾರ್ಮ್ಗಳು ಅಥವಾ ವೇದಿಕೆಗಳು ಇರ್ತವೆ. ಅಲ್ಲಿ ತಮ್ಮ ಒಂದು ವಾಕ್ಚಾತುರ್ಯ, ತಮ್ಮ ಒಂದು ಮನಸ್ಸಿನ ಒಂದು ಅಥವಾ ಬುದ್ಧಿಯ ಶಕ್ತಿಯ ಉಪಯೋಗ ಇವೆಲ್ಲ ಮಾಡಿಕೊಂಡು ಅಲ್ಲಿ ಧನಾರ್ಜನೆ ಮಾಡತಕ್ಕಂಥ ಹಲವಾರು ಮಾರ್ಗಗಳಿವೆ. ಅಂಥದಕ್ಕೆಲ್ಲ ಬುಧನು ಪ್ರೇರಕನಾಗಿರ್ತಾನೆ. ಹಾಗಾಗಿ ಮನುಷ್ಯನಿಗೆ ಬುದ್ಧಿಹಿತೇಹ ಅಧಿಕೋ ವಿಶೇಷ ಅಂತ ಹೇಳ್ತಾರೆ. ಅಂದರೆ ಇತರ ಒಂದು ಜೀವಿಗಳಿಗಿಂತ, ಇತರ ಪ್ರಾಣಿ ವರ್ಗಕ್ಕಿಂತ ಮನುಷ್ಯನಲ್ಲಿ ಅಧಿಕವಾದ ಬುದ್ಧಿಶಕ್ತಿ ಇರುತ್ತವೆ. ಹಾಗಾಗಿ ಆ ಅಧಿಕವಾದ ಬುದ್ಧಿಶಕ್ತಿಯಿಂದ ಮನುಷ್ಯನು ತನ್ನ ಒಂದು ಜೀವನವನ್ನು ಉತ್ತಮಗೊಳಿಸುವ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರ್ತಾನೆ. ಅದನ್ನೇ ಆಧುನಿಕ ನಾಗರಿಕತೆ ಎಂದು ಸಹ ನಾವು ಕರೀತೇವೆ. ಹಾಗಾಗಿ ಆಧುನಿಕ ನಾಗರಿಕತೆಯಲ್ಲಿ ಬುದ್ಧಿಶಕ್ತಿಯ ಒಂದು ಪಾತ್ರ ಬಹಳ ಮಹತ್ವದಾಗಿರುತ್ತೆ. ಬುಧನು ಇವೆಲ್ಲವನ್ನು ನಿಯಂತ್ರಣ ಮಾಡುವಂಥ ಗ್ರಹ ಆಗಿದ್ದಾನೆ. ಹಾಗಾಗಿ ಈತನ ವೃಶ್ಚಿಕ ರಾಶಿಗೆ ಬಂದಾಗ ಅಲ್ಲಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಆಗ್ಬೋದು. ಯಾಕಂದರೆ ಅಲ್ಲಿ ಆ ಬುಧನು ಪ್ರವೇಶ ಮಾಡತಕ್ಕಂತಹ ರಾಶಿಯ ಮತ್ತು ರಾಶಿಯ ಅಧಿಪತಿಯ ಮೈತ್ರಿಯ ವಿಚಾರ ಬರುತ್ತೆ. ಉದಾಹರಣೆಗೆ ಅಲ್ಲಿ ಈಗ ಆತನು ಪ್ರವೇಶ ಮಾಡುವಂಥದ್ದು ಮಂಗಳನ ಮನೆಗೆ. ವೃಶ್ಚಿಕ ರಾಶಿಯು ಮಂಗಳನ ಸ್ವಕ್ಷೇತ್ರ. ಮೇಷ ಮತ್ತು ವೃಶ್ಚಿಕೆಗಳಿಗೆ ಮಂಗಳನು ಅಧಿಪತಿಯಾಗಿದ್ದರೆ ಇಲ್ಲಿ ಮಿಥುನ ಮತ್ತು ಕನ್ಯಾಕ್ಕೆ ಬುಧನ ಅಧಿಪತಿಯಾಗಿರ್ತಾನೆ. ಆದರೆ ಮಂಗಳನಿಗೂ ಬುಧನಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಮಂಗಳನು ಯುವ ವರ್ಗವನ್ನು, ಜೊತೆಗೆ ಆತನು ಒಂದು ಕ್ಷಾತ್ರವಾದ ವಿಚಾರವನ್ನು, ಜೊತೆಗೆ ವಿಶೇಷವಾದ ಆತನಲ್ಲಿ ಕ್ರೋಧ, ಸಿಟ್ಟು ಇವೆಲ್ಲವೂ ಅಧಿಕವಾಗಿರುವಂಥದ್ದು. ಆತನು ಉಗ್ರವಾದ ಒಂದು ವಾದವನ್ನು ಪ್ರತಿಪಾದನೆ ಮಾಡುವಂಥವನು. ಆದರೆ ಬುಧನ ಹೆಸರೇ ಹೇಳುವಂತೆ ಆತನ ಬುಧನ ಇನ್ನೊಂದು ಹೆಸರು ಸೌಮ್ಯ ಅಂತ ಕರೀತಾರೆ. ಬುಧನಿಗೆ ಆ ಬುಧ ಗ್ರಹದ ಇನ್ನೊಂದು ಹೆಸರು ಸೌಮ್ಯ ಸ್ವರೂಪನು. ಆತನು ಸೌಮ್ಯವಾದಿಯು, ಜೊತೆಗೆ ವಿಶೇಷವಾಗಿ ಯಾವುದೇ ರೀತಿಯ ಈ ಹಿಂಸೆ ಅಥವಾ ಸಿಟ್ಟು, ಆತಂಕ ಇತ್ಯಾದಿಗಳಿಗೆ ಆತನು ಬಲಿಯಾಗದೇ ಇರುವಂಥ ಒಂದು ಸೌಮ್ಯವಾದ ವಿಚಾರವಾಗಿರ್ತಾನೆ. ಜೊತೆಗೆ ತನ್ನ ಒಂದು ವೃತ್ತಿಯನ್ನು, ತನ್ನ ಒಂದು ಉದ್ಯೋಗವನ್ನು ಪ್ರೀತಿಸಿ ಅದರಲ್ಲೇ ಸಂತೃಪ್ತಿಯನ್ನು ಕಂಡುಕೊಳ್ಳುವಂಥದ್ದು, ಜೊತೆಗೆ ಶಾಂತಿಯನ್ನು ಅಪೇಕ್ಷೆ ಪಡುವಂಥದ್ದು. ಯಾವುದೇ ಕಾಲದಲ್ಲೂ ಆ ಉಗ್ರತೆಯನ್ನು, ಹಿಂಸೆಯನ್ನು ಅಥವಾ ಇನ್ನಿತರವಾದ ರೀತಿಯ ಪೌರುಷವನ್ನು, ಕ್ಷಾತ್ರವನ್ನು ಆತನು ಇಷ್ಟಪಡೋದಿಲ್ಲ. ಹಾಗಾಗಿ ಅಲ್ಲಿ ಪರಸ್ಪರವಾದ ವಿರುದ್ಧವಾದ ಭಾವನೆಯುಳ್ಳುವಂಥ ಗ್ರಹಗಳು ಆಗಿರೋ ಕಾರಣ ಅಲ್ಲಿ ಮಂಗಳ ನಕ್ಷತ್ರಕ್ಕೆ ಬುಧನು ಬಂದಾಗ ಅನೇಕ ರೀತಿಯ ವಿರುದ್ಧ ಪರಿಣಾಮಗಳಾಗುತ್ತವೆ. ವೃಶ್ಚಿಕ ರಾಶಿಯಲ್ಲಿ ಬುಧನು ಬಂದಾಗ ಸಾರ್ವತ್ರಿಕವಾಗಿ ಅನೇಕ ರೀತಿಯ ಈ ಪ್ರಕೃತಿಯಲ್ಲಿ ಏರುಪೇರಿನ ಘಟನೆ, ಅಂದರೆ ಶೀತ ಮತ್ತು ಉಷ್ಣದ ಮಧ್ಯೆ ಆಗುವಂತಹ ಘಟನೆಗಳು. ಬುಧನು ಸೌಮ್ಯಕಾರಕನು, ತಂಪುಕಾರಕನು, ಶೀತಕಾರಕನು ಆಗಿದ್ರೆ ಅಲ್ಲಿ ಮಂಗಳನು ಅಗ್ನಿಕಾರಕನು, ಜೊತೆಗೆ ಆತನು ಉಷ್ಣದ ಕಾರಕನು ಆಗಿರ್ತಾನೆ. ಜೊತೆಗೆ ನಾನಾ ರೀತಿಯ ಉತ್ಪಾತಗಳಿಗೆ ಬುಧ ಕಾರಕ ಆಗ್ಬೋದು. ಈ ಬುಧನು ಬಂದಾಗ ಅಲ್ಲಿ
ಈ ಸೌಮ್ಯ ಮತ್ತು ಉಗ್ರರ ಮಧ್ಯೆ ಆಗುವಂಥ ತಾಕಲಾಟಗಳು, ಹಲವಾರು ದೇಶಗಳಲ್ಲಿ ಉಗ್ರವಾದಿಗಳ ಒಂದು ಉಪಟಳಗಳು ಅಥವಾ ಅಂಥ ದಾಳಿಗಳು ಹೆಚ್ಚಳಾಗುವಂಥದ್ದು. ಜೊತೆಗೆ ಈ ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ ಆಗುವಂಥದ್ದು. ಎರಡು ಯುವ ವರ್ಗದವರೇ, ಯಾಕಂದರೆ ಕುಜನು ಸಹ ಯುವ ವರ್ಗದ ಪ್ರತಿನಿಧಿ, ಇಲ್ಲಿ ಬುಧನು ಸಹ ಯುವ ವರ್ಗದ ಪ್ರತಿನಿಧಿ. ಹಾಗಾದರೆ ಒಬ್ಬ ಸೌಮ್ಯವಾದಿ, ಒಬ್ಬ ಉಗ್ರವಾದಿ, ಆ ಥರ ಯುವ ವರ್ಗದ ಮಧ್ಯೆ ಆಗುವಂಥ ಸಂಘರ್ಷಗಳು ಆಗುವಂಥದ್ದು. ಜನರ ಒಂದು ಗುಂಪುಗಳ ಮಧ್ಯೆ ಆಗುವಂಥ ಸಂಘರ್ಷಗಳು ಈ ಕಾಲದಲ್ಲಿ ಬರುವಂಥದ್ದು. ಜೊತೆಗೆ ಬಂಧು ಮಿತ್ರರ ಮಧ್ಯೆ ಭೂಮಿಗಾಗಿ, ಹಣಕ್ಕಾಗಿ, ವ್ಯಾಪಾರ ಉದ್ಯೋಗಕ್ಕಾಗಿ ಅಥವಾ ಅಂತಸ್ತಿಗಾಗಿ ನಡೆಯುವಂಥ ಅನೇಕ ರೀತಿಯ ಸಣ್ಣ ಪುಟ್ಟ ಕಲಹಗಳು ಕೆಲವೊಮ್ಮೆ ದೊಡ್ಡದಾಗಿ ಬೆಳೆಯುವುದು, ಅಥವಾ ಒಂದು ಮನೆ ಆಗುವಂಥ ಕಲಹವು ಅದು ದೇಶವನ್ನೇ ವ್ಯಾಪಿಸುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಈ ಒಂದು ಸಾರ್ವತ್ರಿಕ ಫಲ ಅಷ್ಟೇನು ಉತ್ತಮವಾಗಿ ಬರೋದಿಲ್ಲ. ಬುಧನು ವೃಶ್ಚಿಕ ರಾಶಿಯಲ್ಲಿದ್ದಾಗ ಹಲವಾರು ಹಿಂದಿನ ಒಂದು ಇತಿಹಾಸವನ್ನು ಅಥವಾ ಚರಿತ್ರೆಯನ್ನು ಗಮನಿಸಿದರೆ, ಬುಧನು ವೃಶ್ಚಿಕದಲ್ಲಿ ಬಂದಾಗ ಅನೇಕ ರೀತಿಯ ಇಂಥ ವಿರುದ್ಧವಾದ ಘಟನೆಗಳು ಸಂಭವಿಸಿವೆ. ಪ್ರಕೃತಿಯಲ್ಲಿ ಇದ್ದಕ್ಕಿದ್ದಂತೆ ಅಕಾಲದ ಮಳೆಗಳು ಬರುವಂಥದ್ದು ಅಥವಾ ಪ್ರವಾಹ ಬರ್ಬೋದು, ಅಥವಾ ಇದ್ದಕ್ಕಿದ್ದಂತೆ ಒಂದು ವಾರಾನುಗಟ್ಟಲೆ ಅಲ್ಲಿ ಬಿಸಿಲು ಅಥವಾ ಉಷ್ಣತೆ ಹೆಚ್ಚಳಾಗಿ ಉಷ್ಣದ ಪ್ರಮಾಣಗಳು ಹೆಚ್ಚು. ಕೆಲವೊಂದು ದೇಶಗಳಲ್ಲಿ ಉಷ್ಣ ಮಾರುತಗಳಿಂದ ತೊಂದರೆ, ಕೆಲವೊಂದು ರಾಷ್ಟ್ರಗಳಲ್ಲಿ ಈ ಅನೇಕ ರೀತಿಯ ಈ ಜ್ವಾಲಾಮುಖಿಯಂಥ ಘಟನೆಗಳು, ಭೂಕಂಪನದಂತಹ ಘಟನೆಗಳು ಕೆಲವೊಂದು ರಾಷ್ಟ್ರಗಳಲ್ಲಿ ವರದಿಯಾಗುವಂಥದ್ದು. ಮತ್ತು ವ್ಯಾಪಾರ ಉದ್ಯಮಗಳು ದಿಢೀರಾಗಿ ಇಳಿಕೆ ಆಗುವಂಥದ್ದು, ಬೆಲೆ ಏರಿಕೆ, ಉದ್ಯಮಗಳಲ್ಲಿ ಕೆಲವು ವಸ್ತುಗಳ ಪೂರೈಕೆಗಳ ಕೊರತೆ ಆಗುವಂಥದ್ದು, ಇಂಧನ ಅಥವಾ ಪೆಟ್ರೋಲ್ನಂತಹ ವಸ್ತುಗಳ ಬೆಲೆ ಹೆಚ್ಚಳಾಗುವಂಥದ್ದು, ಅಥವಾ ಅವುಗಳ ಒಂದು ಲಭ್ಯತೆಗೆ ಕೊರತೆ ಆಗುವಂಥದ್ದು ಮುಂತಾದ ಅನೇಕ ರೀತಿಯ ಈ ಏರುಪೇರಿನ ಘಟನೆ ಈ ಕಾಲದಲ್ಲಿ ಆಗ್ಬೋದು. ಯಾಕಂದರೆ ಒಂದು ಉಷ್ಣ, ಒಂದು ಶೀತ, ಒಂದು ಸೌಮ್ಯ, ಒಂದು ಉಗ್ರ ಅಂತ ಹೇಳಿ ಅಲ್ಲಿ ಎರಡರ ಮಧ್ಯೆ ತಾಕಲಾಟದಲ್ಲಿ ಅನೇಕ ರೀತಿಯ ಏರುಪೇರಿನ ಘಟನೆ ವೃಶ್ಚಿಕ ಮಾಸದ ಕಾಲದಲ್ಲಿ ಬುಧನ ಒಂದು ಪರಿಣಾಮ ಆಗುವಂಥದ್ದು ಸಾರ್ವತ್ರಿಕ ಫಲದಲ್ಲಿ ಕಂಡುಬರುತ್ತೆ. ಇವೆಲ್ಲವೂ ಸಾರ್ವಜನಿಕ ಫಲದಲ್ಲಿ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಮುಂದೆ ಆತನಿಗೆ ವಕ್ರಗತಿ ಸಹ ಬರಲಿದೆ. ಆ ವಕ್ರಗತಿ ಬರೆದಾಗ ಇನ್ನಷ್ಟು ಭಿನ್ನ ಪರಿಣಾಮಗಳು ಆಗ್ಬೋದಾಗಿದೆ. ಈ 16 ದಿನಗಳ ಅವಧಿ ಕಡಿಮೆ ಇರುತ್ತೆ, ಆದರೂ 16 ದಿನಗಳಲ್ಲಿ ಆಗುವಂಥ ಪ್ರಭಾವಗಳು, ಪರಿಣಾಮಗಳು ತುಂಬ ಒಂದು ಅಂದರೆ ದೀರ್ಘಕಾಲವರೆಗೆ ಉಳಿಯುವಂಥ ಕೆಲವು ಅಡ್ಡ ಪರಿಣಾಮಗಳು ಆಗ್ಬೋದು. ಒಮ್ಮೆ ಇಫೆಕ್ಟ್ ಅಂತ ಆದರೆ ಅದರ ಸೈಡ್ ಎಫೆಕ್ಟ್ ಅಂತ ಇರುತ್ತಲ್ಲ, ಅಂಥ ಒಂದು ಅಡ್ಡ ಪರಿಣಾಮ ಸ್ವಲ್ಪ ದೀರ್ಘಕಾಲದವರೆಗೂ ಸ್ವಲ್ಪ ಅಡೆತಡೆಗಳನ್ನು ಉಂಟು ಮಾಡ್ಬೋದಾಗಿದೆ. ಈ ಸಾರ್ವತ್ರಿಕ ಫಲದ ಬಳಿಕ ನಾವು ಈಗ ಗಮನಿಸುವಂಥದ್ದು ರಾಶಿಗಳ ಮೇಲೆ ಬುಧನು ಯಾವ ರೀತಿ ಪರಿಣಾಮ ಬರ್ತಾನೆ. ಒಮ್ಮೆ ಗೋಚಾರದಲ್ಲಿ ಬುಧನು 6 ರಾಶಿಗಳಿಗೆ ಅಷ್ಟೇ ಉತ್ತಮ ಫಲ ಕೊಡ್ತಾನೆ. ಇನ್ನುಳಿದ 3 ರಾಶಿಗಳಿಗೆ ಮಿಶ್ರ ಫಲ, ಮತ್ತು 3 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲ ಬುಧನಿಂದ ಬರಲಿದೆ. ಶುಭ ಗ್ರಹಗಳ ಪಟ್ಟಿಯಲ್ಲಿ ಬುಧನಿದ್ದಾನೆ. ಯಾಕಂದರೆ ಅವನು ಹೆಚ್ಚಿನ ಗ್ರಹಗಳಿಗೆ ಅಥವಾ ಹೆಚ್ಚಿನ ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಿರುವಾಗ ಈಗ ಮೊದಲನೇದಾಗಿ ನಾವು ಮೇಷರಾಶಿಯಿಂದ ಗಮನಿಸೋಣ. ಮೇಷರಾಶಿಗೆ ಬುಧನ ಒಂದು ಸ್ಥಾನವು 8ನೇ ಮನೆ ಅಥವಾ ಅಷ್ಟಮದ ಸ್ಥಾನ. ಇಲ್ಲಿ ಅಷ್ಟಮದಲ್ಲಿ ಬುಧನು ಉತ್ತಮ ಫಲವನ್ನೇ ಕೊಡ್ತಾನೆ. ಹಾಗಾಗಿ ವಿಶೇಷವಾದ ಶುಭ ಲಾಭಗಳು ಆಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗಲಿ ಮೇಷರಾಶಿಯವರಿಗೆ. ಯಾವುದೇ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ಬೋದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧುಗಳಲ್ಲಿ ಬಾಂಧವ್ಯ ಚೆನ್ನಾಗಿ ಆಗುವಂಥ ಅವಕಾಶ, ಜೊತೆಗೆ ನಡೆಸ್ತಕ್ಕಂಥ ವಿದ್ಯೆಯಲ್ಲಿ ಹೆಚ್ಚಿನ ಒಂದು ಅವರಿಗೆ ಪದವಿ, ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಬರ್ಬೋದು. ಯುವಕರು, ಸಾಧಕರು, ವಿದ್ಯಾರ್ಥಿಗಳಿಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಲಿ. ಉದ್ಯೋಗ ಬಹಳ ಕಾಲದಿಂದ ಸಿಗದೇ ಇದ್ದಂಥವರಿಗೆ ಈಗ ಕ್ಷಿಪ್ರವಾಗಿ ಉದ್ಯೋಗ ಸಿಗುವಂಥದ್ದು. ವಿಶೇಷವಾಗಿ ಈ ಕಂಪ್ಯೂಟರು, ಸಾಫ್ಟ್ವೇರು ಅಥವಾ ಈಗಿನ ಆಧುನಿಕ ತಂತ್ರಜ್ಞಾನ ಮುಂತಾದ ಕ್ಷೇತ್ರದಲ್ಲಿರೋರಿಗೆ ವಿಶೇಷವಾದ ಈಗ ಉದ್ಯೋಗ ಅವಕಾಶ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಯಾವುದಾದ್ರೂ ಈ ನಿಮ್ಮ ಮಿತ್ರರಲ್ಲಿ, ಬಂಧುಗಳಲ್ಲಿ ಬಾಂಧವ್ಯ ಈಗ ವೃದ್ಧಿ ಆಗ್ಬೋದು, ಅಥವಾ ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಸಹಾಯ ಹಸ್ತ ಸಹ ಸಿಗ್ಬೋದು. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು, ಮದುವೆ ಮುಂಜಿ ಇತ್ಯಾದಿಗಳು ಸಹ ಫಿಕ್ಸ್ ಆಗುವಂಥ ಅವಕಾಶ ಒದಗಿ ಬರಲಿದೆ. ಹಾಗಾಗಿ ಬುಧನ ಪ್ರಭಾವ ಮೇಷರಾಶಿಗೆ ಅತ್ಯುತ್ತಮ ಇದೆ. ನೀವು ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಅಕ್ಟೋಬರ್ 24ರಿಂದ ಈ ನವೆಂಬರ್ 9ರವರೆಗಿನ 16 ದಿನಗಳ ಅವಧಿ ನಿಮಗೆ ಅನೇಕ ರೀತಿಯ ಶುಭ ಲಾಭಗಳಿಗೆ ಸಹಾಯಕ ಆಗಲಿದೆ ಬುಧನಿಂದ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಬುಧ ಅಥವಾ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಇನ್ನು ವೃಷಭ ರಾಶಿ. ವೃಷಭಕ್ಕೆ ಈ ಬುಧನ ಚಲನೆ ಅಷ್ಟು ಉತ್ತಮವಾಗಿ ಇಲ್ಲ. ವಿರುದ್ಧವಾದ ಪರಿಣಾಮಗಳು ಆಗ್ಬೋದು. ಯಾಕಂದರೆ ಅಲ್ಲಿ ಸಪ್ತಮದ ಚಲನೆ ಆಗುತ್ತೆ. ನಿಮ್ಮ ರಾಶಿಯಿಂದ ರಾಶಿ ಲೆಕ್ಕ ಹಾಕಿದಾಗ ಅಲ್ಲಿ ಬುಧನ ಇರುವಂಥ ಮನೆ 7ನೇ ಮನೆ ಸಪ್ತಮದ ಸ್ಥಾನ. ಸಪ್ತಮದಲ್ಲಿ ಅನೇಕ ರೀತಿಯ ಏರುಪೇರಿನ ಘಟನೆಗಳಾಗ್ಬೋದು. ಕೌಟುಂಬಿಕ ಜೀವನದಲ್ಲಿ ಬಾಂಧವ್ಯದ ಕೊರತೆ, ಮನೆಯಲ್ಲಿ ಕಲಹ ಆಗುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಅದು ಈಗಾಗಲೇ ಇದ್ದಂಥ ಭಿನ್ನಾಭಿಪ್ರಾಯ ಬೆಂಕಿಗೆ ತುಪ್ಪ ಸೇರಿದಂತೆ ಈ ಕಾಲದಲ್ಲಿ ಸ್ವಲ್ಪ 16 ದಿನಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಪ್ರೇಮಿಗಳ ಮಧ್ಯೆ ಏನಾದರೂ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಇನ್ನು ಸ್ತ್ರೀ ಪುರುಷರ ಒಂದು ಬಾಂಧವ್ಯದಲ್ಲಿ ಕೊರತೆ, ಜೊತೆಗೆ ಸ್ತ್ರೀ ಸಹೋದ್ಯೋಗಿಗಳು ನಿಮ್ಮ ಸ್ತ್ರೀ ಇದ್ದರೆ ಅದು ಪುರುಷ ಸಹೋದ್ಯೋಗಿಗಳು ಪುರುಷರಿಗೆ. ಹಾಗಾಗಿ ವಿರುದ್ಧ ಲಿಂಗದವರಿಂದ ಪರಸ್ಪರವಾದ ಆರೋಪ, ದೂರುಗಳು ಬರುವಂಥದ್ದು,
ಅಥವಾ ಅವರಲ್ಲಿ ವಿರೋಧಗಳು ಬರುವಂಥದ್ದು, ಕಲಹ ಬರುವಂಥದ್ದೆಲ್ಲ ಸಾಧ್ಯತೆ ಮನೆಯಲ್ಲಿಯೂ, ಉದ್ಯೋಗ ಸ್ಥಳದಲ್ಲೂ, ವ್ಯಾಪಾರ ಸ್ಥಳದಲ್ಲೂ ಅಥವಾ ಶೈಕ್ಷಣಿಕವಾದ ನಿಮ್ಮ ಸಂಸ್ಥೆಗಳಲ್ಲೂ ಬರ್ಬೋದಾಗಿದೆ. ಹಾಗಾಗಿ ವಿರುದ್ಧ ಲಿಂಗದವರ ಜೊತೆಗೆ ಬಾಂಧವ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾವುದೇ ರೀತಿಯ ಆರೋಪ ಆಪಾದನೆಗಳು ನಿಮ್ಮ ಮೇಲೆ ಬರ್ಬೋದು, ಅಥವಾ ಇನ್ನು ಕೆಲವರ ಮೇಲೆ ಕಾನೂನಿನ ಕ್ರಮಗಳು ಸಹ ಬರುವಂಥ ಸಾಧ್ಯತೆ. ಹಾಗಾಗಿ ಇಂತಹದ್ರ ಬಗ್ಗೆ ಅನೈತಿಕ ಸಂಬಂಧನೋ ಅಥವಾ ಇನ್ನಿತರ ಯಾವುದೇ ವಿಚಾರಗಳ ಬಗ್ಗೆ, ಸ್ತ್ರೀ ಸಂಬಂಧದ ಪುರುಷ ಸಂಬಂಧದ ವಿಚಾರವಾಗಿ ಸ್ವಲ್ಪ ಎಚ್ಚರದ ಹೆಜ್ಜೆ ವೃಷಭ ರಾಶಿಯವರಿಗೆ ಇರಬೇಕು. ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಎಲ್ಲ ಈ ವೈಯಕ್ತಿಕ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಚೆನ್ನಾಗಿ ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ಅಥವಾ ವಿರುದ್ಧ ಲಿಂಗದವರ ಜೊತೆಗೆ ನೀವು ಏನಾದರೂ ಇನ್ನಿತರ ವಿಚಾರಗಳಿಗೆ ಸ್ವಲ್ಪ ಸಾಮಾಜಿಕ ಜಾಲತಾಣ ಮುಂತಾದರೂ ಏನಾದರೂ ಪೋಸ್ಟ್ಗಳನ್ನು ಆಗುವಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದು ವೃಷಭದವರು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಾಧಿಪತಿ ಬುಧನೇ ಆಗಿದ್ದಾನೆ. ಆದರೆ ಈ ಬಾರಿ ಚಲನೆ ನಿಮಗೆ ಬಹಳ ಪೂರಕವಾಗಿ ಆಗಿದೆ, ನೀವೇನು ಚಿಂತೆ ಪಡೋದಿಲ್ಲ. ಈ ಬಾರಿ ಈ ಗುರುಬಲದ ಅನುಕೂಲ ನಿಮಗೆ ಆಗಲೇ ಬಂದಿದೆ, ತಾತ್ಕಾಲಿಕ ಗುರುಬಲ, ಅದನ್ನು ನೀವು ವಿಡಿಯೋ ನೋಡಿರ್ಬೋದು. ಗುರು ಅತಿಚಾರದಿಂದ ಲಾಭ ಪಡೆದಂಥ ಮಿಥುನ ರಾಶಿಯವರಿಗೆ ಈಗ ನಿಮ್ಮ ರಾಶಿಯಾಧಿಪತಿ ಬುಧನೂ ಸಹ ಈಗ ಇದೇ ಕಾಲದಲ್ಲಿ ಲಾಭ ಮಾಡಿಕೊಡ್ತಾ ಇದ್ದಾನೆ. ಹಾಗೆ ಅನೇಕ ರೀತಿಯ ಅದೃಷ್ಟ ನಿಮಗೆ ಈಗ ಒಲಿದು ಬರುತ್ತೆ. ದೀರ್ಘಕಾಲದಿಂದ ನಿಮಗೆ ಬಾಕಿಯಾಗಿದ್ದ ಕೆಲಸ ಕಾರ್ಯಗಳು ಈಗ ಸಿದ್ಧಿ ಆಗಲಿವೆ. ಜೊತೆಗೆ ಹಿಂದೆ ನೀವು ಪರಿಶ್ರಮ ಪಟ್ಟು ನಿಂತು ಹೋಗಿದ್ದ ಕೆಲವು ವಿಚಾರಗಳು ಈಗ ಮರುಚಾಲನೆ ಸಿಕ್ಕಿ ಅವೆಲ್ಲ ಈಗ ರೀಸ್ಟಾರ್ಟ್ ಆಗಿ ನಿಮಗೆ ಅದರಿಂದ ಉತ್ತಮ ಆಗುವಂಥದ್ದು. ಇನ್ಯಾರು ಈ ಸಾಮಾಜಿಕ ಜಾಲತಾಣ ಅಥವಾ ಕಂಪ್ಯೂಟರು, ಎಲೆಕ್ಟ್ರಾನಿಕ್ಕು, ಮಾಧ್ಯಮ, ಟಿ ವಿ, ಸಿನಿಮಾ ಮುಂತಾದ ರಂಗದಲ್ಲಿವರಿಗೆ, ಕಲಾವಿದರಿಗೆ ಅಥವಾ ಕವಿಗಳಿಗೆ, ಸಾಹಿತಿಗಳಿಗೆ ಭಾಳ ಉತ್ತಮ ಅವಕಾಶ ಈ ಕಾಲದಲ್ಲಿ ಬರಲಿದೆ. ನಿಮ್ಮ ಒಂದು ಕೃತಿಗೆ ಈಗ ಹೆಚ್ಚಿನ ಬೆಂಬಲ ಬರೋದಾಗಲಿ, ಹಲವರಿಗೆ, ನಟರಿಗೆ, ಕಲಾವಿದರಿಗೆ ಅವಕಾಶಗಳು ಸಿಗುವಂಥದ್ದು. ಜೊತೆಗೆ ಉದ್ಯಮ ವ್ಯಾಪಾರ ನಡೆಸುವವರಿಗೂ ಅನೇಕ ರೀತಿಯ ಲಾಭಗಳು ಬರುವಂಥದ್ದು. ಹಿಂದೆ ನಿಮಗೆ ಬೇರೆ ಬೇರೆ ಕಾರಣದಿಂದ ನಷ್ಟ ಆಗಿದ್ದ ಕ್ಷೇತ್ರದಲ್ಲಿ ಈಗ ಅನಿರೀಕ್ಷಿತವಾಗಿ ಲಾಭಗಳು ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಮಿಥುನ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗಲಿವೆ. ಜೊತೆಗೆ ಹಿಂದೆ ನಿಮ್ಮ ಹತ್ರ ದೂರ ಆದವರು ಅಥವಾ ಶತ್ರುತ್ವ ಮಾಡಿದವರು ಈಗ ನಿಮ್ಮ ಮಿತ್ರರಾಗುವಂಥದ್ದು, ಅಥವಾ ಶತ್ರುಗಳಾಗಿದ್ದವರಿಂದ ನಿಮಗೆ ಈಗ ಅವರ ಸಹಾಯ ಹಸ್ತಗಳು ನಿಮಗೆ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು. ಜೊತೆಗೆ ಚಿನ್ನ, ವಸ್ತ್ರ, ಒಡವೆ, ಆಭರಣಗಳನ್ನು ಕೊಳ್ಳುವಂಥ ಅವಕಾಶ ಸಹ ಮಿಥುನ ರಾಶಿಯವರಿಗೆ ಈಗ ಒದಗಿ ಬರಲಿದೆ. ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಅವಕಾಶ, ಜೊತೆಗೆ ಈಗ ಬುಧನ ಅನುಗ್ರಹ, ಗುರುವಿನ ಅನುಗ್ರಹ ಒಟ್ಟೊಟ್ಟಿಗೆ ಬರ್ತಾಯಿದೆ. ಶುಭ ಗ್ರಹಗಳ ಒಂದು ಅನುಗ್ರಹ ತಾತ್ಕಾಲಿಕ ಇರ್ಬೋದು, ಈಗ 16 ದಿನಗಳ ಬುಧನ ಅನುಗ್ರಹ ಇರ್ಬೋದು. ಆದರೆ ಇಲ್ಲಿ ನಿಮಗೆ ದೀರ್ಘಕಾಲವಾಗುವಂಥ ಉಳಿಯುವಂತಹ ಕೆಲವು ವಿಚಾರಗಳಿಗೆ ಅಥವಾ ನಿಮ್ಮ ಜೀವಮಾನದ ಕೆಲವು ಸಾಧನೆಗೆ ಅನುಕೂಲವಾಗುವಂಥ ಘಟನೆಗಳು ಈ ಅವಧಿಯಲ್ಲಿ ಜರಗಲಿವೆ. ಇದನ್ನು ಚೆನ್ನಾಗಿ ಒಂದು ಆಸಕ್ತಿ ವಹಿಸಿ ಸದುಪಯೋಗ ಪಡಿಸಿಕೊಳ್ಳಿ ಮಿಥುನ ರಾಶಿಯವರು. ಇಷ್ಟ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಗೆ ಈ ಒಂದು ಚಲನೆ ಅಷ್ಟೇನೂ ಉತ್ತಮವಾಗಿ ಬಂದಿಲ್ಲ. ಮಿಶ್ರ ಫಲಗಳ ಸೂಚನೆ. ನಿಮಗೆ ತುಂಬ ಸಂಕಷ್ಟ, ಕಷ್ಟ, ನಷ್ಟ ಏನೂ ಇಲ್ಲ. ಆದರೆ ಇಲ್ಲಿ ಕೆಲವೊಮ್ಮೆ ಮನಸ್ಸಿನಲ್ಲಿ ಮತ್ತು ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ನಿಮಗೆ ವಿರೋಧ ಬರುತ್ತೆ ಈ ಕಾಲದಲ್ಲಿ. ಈ 16 ದಿನಗಳಲ್ಲಿ ಅಕ್ಟೋಬರ್ 24ರಿಂದ ನವೆಂಬರ್ 9ರಲ್ಲಿ ಕಿರಿಯ ವ್ಯಕ್ತಿಗಳು ಅಥವಾ ನಿಮಗಿಂತ ಕಿರಿಯರು ಯಾರಿದ್ದಾರೆ ಅವರ ಅಥವಾ ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಮನೆಯ ವ್ಯಕ್ತಿ ಇಲ್ಲೇ ಇರೋದಿರ್ಬೋದು, ನಿಮ್ಮ ಸಹೋದರನೋ, ತಮ್ಮನೋ, ತಂಗಿನೋ, ಮಗಳೋ ಇರ್ಬೋದು. ಅಲ್ಲಿ ಅವರ ಜೊತೆಗೆ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ, ಮಾತಿನ ಚಕಮಕಿ ಬರುತ್ತೆ. ಅಥವಾ ನೀವು ವೃತ್ತಿ ಮಾಡೋ ಜಾಗದಲ್ಲಿ ನಿಮ್ಮ ಜೂನಿಯರ್ ಯಾರಿದ್ದಾರೆ ಅವರಿಂದ ನಿಮಗೆ ಏನಾದರೂ ತೊಂದರೆ, ಅವರ ಜೊತೆಗೆ ವಾಗ್ವಾದ, ಅವರಲ್ಲಿ ಕಲಹ ಬರುವಂಥದ್ದು, ಅಥವಾ ಅವರು ನಿಮ್ಮ ವಿರುದ್ಧ ಏನಾದರೂ ದೂರನ್ನು ಕೊಡುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು. ಹಾಗಾಗಿ ಇಲ್ಲಿ ಬಾಂಧವ್ಯದಲ್ಲಿ ಅಷ್ಟು ಕೆಡುಕು ಬರದಂತೆ ಅಥವಾ ಬಾಂಧವ್ಯದಲ್ಲಿ ಹುಳಿ ಹಿಂಡದ ಕೆಲಸದಂತೆ ನೀವು ಎಚ್ಚರವಾಗಿರಬೇಕು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಸಿಟ್ಟು ಮತ್ತು ಆತಂಕ, ಭಯ ಎಲ್ಲ ಹೆಚ್ಚಳಾಗುತ್ತೆ. ಅವೆಲ್ಲನ ಸ್ವಲ್ಪ ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಹಾಗಾಗಿ ಮನಸ್ಸು ಮತ್ತು ಮಾತು, ಬಾಂಧವ್ಯ ಇವೆಲ್ಲ ಸ್ವಲ್ಪ ಸರಿಯಾಗಿ ಇಟ್ಕೋಬೇಕು. ಉಳಿದಂತೆ ಬುಧನಿಂದ ನಿಮಗೆ ಹಣಕಾಸಿಗೆ, ಆರೋಗ್ಯಕ್ಕೆ ಯಾವುದೇ ಕೊರತೆಗಳು ಬರೋದಿಲ್ಲ, ಅವೆಲ್ಲ ಚೆನ್ನಾಗಿರುತ್ತೆ. ಯಥಾ ಪ್ರಕಾರ ನಿಮಗೆ ಲಾಭ, ಆದಾಯ ಎಲ್ಲ ಚೆನ್ನಾಗಿರುತ್ತೆ. ಕೇವಲ ಈ ಮಾತು, ನಡವಳಿಕೆ, ಬಾಂಧವ್ಯ ಸ್ವಲ್ಪ ಸರಿ ಇಟ್ಕೊಂಡ್ರೆ ನೀವು ಹೆಚ್ಚೇನು ಆತಂಕ ಪಡುವಂತಿಲ್ಲ. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದು ಕಟಕ ರಾಶಿಯವರು. ಇನ್ನು ಸಿಂಹರಾಶಿಗೆ ಚತುರ್ಥದಲ್ಲಿ ವಿಶೇಷವಾದ ಶುಭ ಫಲ ಬುಧನು ಕೊಡಲಿದ್ದಾನೆ. ನಿಮಗೆ ಇರತಕ್ಕಂಥ ವ್ಯಾಪಾರ, ಉದ್ಯಮ ಅಥವಾ ಇನ್ನಿತರ ಯಾವುದೇ ನಿಮ್ಮ ಚಟುವಟಿಕೆಗಳಲ್ಲಿ ಬುಧನಿಂದ ವಿಶೇಷವಾದ ಲಾಭ, ಆದಾಯ ಸಿಗಲಿದೆ. ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸ ಕಾರ್ಯಗಳಲ್ಲಿ ಸಹಾಯ ಹಸ್ತ ನಿಮಗೆ ಬೇಗನೆ ಸಿಗಲಿದೆ. ತುಂಬ ಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ದಾಖಲೆ ಪತ್ರಗಳು ನಿಮಗೆ ಕೈ ಸೇರ್ಬೋದು. ಅಥವಾ ಯಾವುದೇ ರೀತಿಯ ರಾಜಕೀಯ ಮೂಲ, ಸರ್ಕಾರಿ ಮೂಲದ ಪ್ರಯತ್ನಗಳಲ್ಲಿ ಸಫಲತೆ ಬರ್ಬೋದು. ಕೆಲವೊಬ್ಬರಿಗೆ ಇಂಥ ಹುದ್ದೆ ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಕೆಲಸ ಇತ್ಯಾದಿಗಳು ಸಹ ಸಿಗುವಂಥ ಅವಕಾಶ ಇದೆ. ಜೊತೆಗೆ ಮಿತ್ರರಿಂದ, ಬಂಧುಗಳಿಂದ ಸಹಾಯ ಸಿಗಲಿದೆ. ಜೊತೆಗೆ ಹಿಂದೆ ನಿಮ್ಮಿಂದ ಯಾವುದೇ ಕಾಲದಲ್ಲಿ ವೈರತ್ವವನ್ನು, ಶತ್ರುತ್ವವನ್ನು ಸಾಧಿಸಿದವರು ಈಗ ಪರಿವರ್ತನೆಯಾಗಿ ಮಿತ್ರರಾಗುವಂಥ ಘಟನೆಗಳು ಜರುಗೋದು. ಜೊತೆಗೆ ಯಾವುದೇ ರೀತಿಯ ಆರ್ಥಿಕವಾದ ಒಪ್ಪಂದಗಳು, ಜೊತೆಗೆ ಆರ್ಥಿಕವಾದ ಲಾಭ, ಆದಾಯಗಳು ಹೆಚ್ಚಳ ಆಗುವಂಥದ್ದು.
ಮನೆ, ಭೂಮಿ, ಯಂತ್ರ, ವಾಹನ ಅಥವಾ ಇತ್ಯಾದಿ ವಿಚಾರಗಳನ್ನು ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರಲಿದೆ. ಹಾಗಾಗಿ ಅದೃಷ್ಟವನ್ನು ನಿಮಗೆ ಬುಧನು ಈ ಬಾರಿ ಕೊಡಲಿದ್ದಾನೆ. ಈ ಅಕ್ಟೋಬರ್ 24ರಿಂದ ನವೆಂಬರ್ 9ರವರೆಗೆ 16 ದಿನಗಳು ಸಿಂಹರಾಶಿಯವರಿಗೆ ಬುಧನಿಂದ ಅನೇಕ ಶುಭ ಲಾಭಗಳು, ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಆಗಲಿವೆ. ಆಸಕ್ತಿ ಇದ್ದರೆ ಕೊನೆಗೊಳ್ಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕವಾದ ಪ್ರಾರ್ಥನೆ ಹೇಳ್ಬೋದು. ಮುಂದೆ ಕನ್ಯಾ ರಾಶಿಗೆ ತೃತೀಯದಲ್ಲಿ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಆಗುವಂತಹ ಘಟನೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಇಲ್ಲಿ ವೈಯಕ್ತಿಕ ಜೀವನದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಆರ್ಥಿಕ ಅಂದರೆ ಹಣಕಾಸಿಗೆ ತೊಂದರೆ ಇಲ್ಲ, ಆರೋಗ್ಯಕ್ಕೆ ಯಾವುದೂ ಅಡ್ಡ ಪರಿಣಾಮ ಇಲ್ಲ, ಉದ್ಯೋಗ, ಶಿಕ್ಷಣ, ವ್ಯಾಪಾರ ಇವೆಲ್ಲ ಚೆನ್ನಾಗೇನೂ ಆಗುತ್ತೆ, ಎಲ್ಲ ಉತ್ತಮ. ಆದರೆ ವೈಯಕ್ತಿಕ ವಿಚಾರದ ಪರ್ಸನಲ್ ವಿಚಾರ ಅಂತ ಹೇಳ್ತೀವಿ. ಪರ್ಸನಲ್ ವಿಚಾರದಲ್ಲಿ ಅನೇಕ ರೀತಿಯ ಭಿನ್ನಾಭಿಪ್ರಾಯ ಬರುತ್ತೆ. ಮನೆ ಮಂದಿಯಲ್ಲೂ ಬರ್ಬೋದು, ತಂದೆ ತಾಯಿಯಲ್ಲೂ ಬರ್ಬೋದು, ಸೋದರಲ್ಲೂ ಬರ್ಬೋದು, ಪತಿ ಪತ್ನಿಯಲ್ಲೂ ಬರ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿ ಅಂದರೆ ಕಲೀಗ್ಸ್ಗಳ ಜೊತೆಗೂ ಬರ್ಬೋದು. ಒಟ್ಟಿನಲ್ಲಿ ಈ 16 ದಿನಗಳಲ್ಲಿ ನಿಮಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತವೆ. ಮನಸ್ಸಿನಲ್ಲಿ ಏನಾದರೂ ಆತಂಕ, ಸಿಟ್ಟು ಹೆಚ್ಚಳಾಗುತ್ತೆ. ಅವಮಾನಕರವಾದ ಘಟನೆಗಳು ಪದೇ ಪದೇ ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲೂ ಅಥವಾ ಪ್ರಯಾಣ ಕಾಲದಲ್ಲೂ ಅವಮಾನಕರವಾದ ಘಟನೆ ಜರಬಹುದು. ವಿನಾಕಾರಣ ಸಣ್ಣ ಪುಟ್ಟ ವಾಗ್ವಾದಗಳು ದೊಡ್ಡದಾಗುವಂಥದ್ದು, ಈ ರೀತಿ ಮನಸ್ಸಿಗೆ ಬೇಜಾರು ಅಥವಾ ಅಸಮಾಧಾನವಾಗುವಂಥ ಘಟನೆಗಳು ಪದೇ ಪದೇ ಜರಗಬಹುದು ಈ 16 ದಿನಗಳಲ್ಲಿ. ಅಂತಹ ವಿಚಾರವಾಗಿ ಸ್ವಲ್ಪ ನೀವು ಎಚ್ಚರದಿಂದ ಇರಬೇಕಾಗುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಗಾದೆ ಪ್ರಕಾರ ನೀವು ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸುವಂಥದ್ದು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ 3ನೇ ವ್ಯಕ್ತಿಗಳ ಎಂದು ಜಗಳವನ್ನು ಬಿಡಿಸುವಂಥ ವಿಚಾರಕ್ಕಾಗಲಿ ನೀವು ಕೈ ಹಾಕುವಂಥದ್ದು ಈ ಕಾಲದಲ್ಲಿ ಒಳ್ಳೆಯದಲ್ಲ. ಈ ಕಾಲದಲ್ಲಿ ಅವೆಲ್ಲವೂ ನಿಮಗೆ ತಿರುಗುಬಾಣ ಆಗ್ಬೋದು ಅಥವಾ ನೀವೇ ಅಲ್ಲಿ ಹೊಣೆಗಾರರಾಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಅಂತಹ ವಿಚಾರವಾಗಿ ಸ್ವಲ್ಪ ಎಚ್ಚರ ಹೆಜ್ಜೆಬೇಕು. ಮನಸ್ಸಲ್ಲಿ ಸ್ವಲ್ಪ ಆತಂಕ, ಭಯ, ಚಿಂತೆಯೆಲ್ಲ ಹೆಚ್ಚಳಾಗುತ್ತೆ. ಅದನ್ನು ಮನೋನಿಯಂತ್ರಣ, ವಾಕ್ ನಿಯಂತ್ರಣ, ಬಾಂಧವ್ಯದನ್ನು ಸರಿಯಾಗಿ ಪಡಿಸುವಂಥ ಮಾಡಬೇಕಾಗುತ್ತೆ ಕನ್ಯಾದವರು. ಆಸಕ್ತಿಯುಳ್ಳ ಕನ್ಯಾ ರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಮುಂದೆ ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ ದ್ವಿತೀಯದ ಸ್ಥಾನ, ಅಲ್ಲಿ ಬುಧನು ವಿಶೇಷವಾಗಿ ಲಾಭದಾಯಕನಾಗಿದ್ದಾನೆ. ಧನಸ್ಥಾನದಲ್ಲಿರುವಂತಹ ಬುಧನು ನಿಮಗೆ ಜಯವನ್ನು, ಲಾಭವನ್ನು, ಶುಭವನ್ನು ಕೊಂಡಿದ್ದಾನೆ. ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ಬಹಳ ಲಾಭಗಳು ಬರಲಿವೆ. ದೀರ್ಘಕಾಲದಿಂದ ನೀವು ನಿರೀಕ್ಷೆ ಮಾಡ್ತಿದ್ದ ದೊಡ್ಡ ಮೊತ್ತದ ಹಣ ಕೈ ಸೇರ್ಬೋದು. ಅಥವಾ ಇನ್ನೇನಾದರೂ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಫಲಪ್ರದ ಆಗುವಂಥದ್ದು. ಬಂಧುಗಳ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು. ಜೊತೆಗೆ ವಸ್ತ್ರಾಭರಣ ಅಥವಾ ಇನ್ನಿತರ ಯಾವುದೇ ಶುಭ ವಸ್ತುಗಳನ್ನು, ಮಂಗಳ ದ್ರವ್ಯಗಳನ್ನು ಕೊಳ್ಳುವಂಥ ಅವಕಾಶ. ಯಾತ್ರಾ ಸ್ಥಳಗಳ ಸಂದರ್ಶನ, ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಶುಭ ಅವಕಾಶ. ಮಿತ್ರರಿಂದ, ಬಂಧುಗಳಿಂದ ಸಹಾಯ, ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ತುಲಾರಾಶಿಯವರು ಈ ಕಾಲದಲ್ಲಿ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನಿಮ್ಮ ಯಾವುದಾದ್ರೂ ಈ ಕುಟುಂಬಕ್ಕೆ ಸಂಬಂಧಪಟ್ಟ ಏನಾದರೂ ವಿವಾದಗಳಿದ್ರೆ, ಕೌಟುಂಬಿಕವಾದ ವಿವಾದಗಳಿದ್ರೆ ಅವೆಲ್ಲೂ ಈಗ ಬೇಗನೆ ಪರಿಹಾರ ಆಗುತ್ತೆ. ಆಸ್ತಿ ವಿವಾದ ಇರ್ಬೋದು, ಭೂಮಿ ವಿವಾದ ಇರ್ಬೋದು, ಅಥವಾ ಹಣದ ವಿವಾದಗಳು ಅವೆಲ್ಲವೂ ಈ ಒಂದು ಅವಧಿಯಲ್ಲಿ ಬೇಗನೆ ಪರಿಹಾರ ಆಗುತ್ತೆ. ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಇದೆ. ಉದ್ಯೋಗ ಸಿಗುವಂಥ ಅವಕಾಶ ಯುವಕರಿಗೆ, ಸಾಧಕರಿಗೆ ಸಿಗಲಿದೆ. ಆಸಕ್ತಿ ಇದ್ದರೆ ಕೊನೆಗೊಳ್ಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು ತುಲಾದವರು. ಇನ್ನು ವೃಶ್ಚಿಕ ರಾಶಿಗೆ ಈ ಒಂದು ಚಲನೆ ಅಷ್ಟೇನು ಉತ್ತಮವಾಗಿಲ್ಲ. ನಿಮಗೆ ಸ್ವಲ್ಪ ಸಂಕಷ್ಟದ ಫಲ ಬರಲಿದೆ. ಸಂಕಷ್ಟ ಅಂದರೆ ಸ್ವಲ್ಪ ಕಷ್ಟ ಮತ್ತು ನಷ್ಟ ಅಥವಾ ಆರೋಗ್ಯದಲ್ಲಿ ಏರ್ಪೇರು ಇವೆಲ್ಲ ಬರ್ಬೋದು. ಹಾಗಾಗಿ ತನುಮನ ಧನದ ಒಂದು ಎಚ್ಚರಿಕೆ ಬುಧನು ಸೂಚಿಸ್ತಾ ಇದ್ದಾನೆ. ಈ ಕಾಲದಲ್ಲಿ ಇದಕ್ಕಿದ್ದಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಅಥವಾ ಅಲರ್ಜಿಗಳು ಬರುವಂಥದ್ದು, ಇಲ್ಲಾಂದರೆ ಯಾವುದೇ ರೀತಿಯ ಹವಾಮಾನ ವೈಪರೀತ್ಯ ಅಥವಾ ಆಹಾರ ದೋಷದಿಂದ ಏನಾದರೂ ತೊಂದರೆಗಳು ಆಗುವಂಥದ್ದು, ಹೊಟ್ಟೆ ನೋವು, ಅಜೀರ್ಣದಂಥ ಸಮಸ್ಯೆಗಳು, ಸ್ಕಿನ್ ರ್ಯಾಷಸ್ ಅಥವಾ ಸ್ಕಿನ್ ಅಲರ್ಜಿ ಅಂಥ ಸಮಸ್ಯೆಗಳು ತಲೆದೋರುವಂಥದ್ದು, ಮನಸ್ಸಿನಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಮಾತಿನ ಚಕಮಕಿ, ಮನೆಯಲ್ಲೂ ಭಿನ್ನಾಭಿಪ್ರಾಯ, ವೃತ್ತಿ ಜಾಗದಲ್ಲೂ ಭಿನ್ನಾಭಿಪ್ರಾಯ, ಮೇಲಾಧಿಕಾರಿಗಳ ಕಿರುಕುಳ ಇತ್ಯಾದಿಗಳು ಕೆಲವೊಬ್ಬರಿಗೆ ಅನುಭವಕ್ಕೆ ಬರ್ಬೋದು. ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಅಥವಾ ನಿಧಾನಗತಿ ಅಥವಾ ವಿಘ್ನಗಳು ಬರುವಂಥದ್ದು. ಜೊತೆಗೆ ಅನೇಕ ರೀತಿಯ ಹಣದ ಖರ್ಚುಗಳು ಏಕಕಾಲದಲ್ಲಿ ಬಂದು ಹಣ ನಷ್ಟ ಆಗುವಂಥದ್ದು. ಈ ರೀತಿ ಆರ್ಥಿಕವಾಗಿಯೂ ಸ್ವಲ್ಪ ಎಚ್ಚರಿಕೆ ಬೇಕು. ಆರೋಗ್ಯದ ವಿಚಾರವನ್ನು ಎಚ್ಚರಿಕೆ ವಹಿಸಬೇಕು. ಜೊತೆಗೆ ನಿಮ್ಮ ಮಾತು, ನಡವಳಿಕೆ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಅಥವಾ ಅವಸರದ ನಿರ್ಧಾರದಿಂದ ನೀವೇ ಹಾನಿ ಮಾಡಿಕೊಂಡಂತೆ, ನಷ್ಟ ಮಾಡಿಕೊಂಡಂತೆ ಎಲ್ಲ ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ನೀವು ತನು ಮನ ಧನದ ಒಂದು ಎಚ್ಚರದಿಂದ ಇರಬೇಕು. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬೇಕಾದ್ರೆ ಎರಡೆರಡು ಬಾರಿ ಯೋಚನೆ ಮಾಡೋದಾಗಲಿ ಅಥವಾ ಹಿರಿಯರ ಅಥವಾ ಗೊತ್ತಿದ್ದವರ ಒಂದು ಮಾರ್ಗದರ್ಶನವನ್ನು ಖಂಡಿತ ಪಡಿಬೇಕಾಗತ್ತೆ. ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರು ದೋಷ ನಿವಾರಣಾರ್ಥವಾಗಿ ಬುಧ ಅಥವಾ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಮುಂದೆ ಧನುಸ್ಸು ರಾಶಿಗೂ ಈ ಒಂದು ಬುಧನ ಚಲನೆ ಅಷ್ಟು ಉತ್ತಮವಾಗಿಲ್ಲ. ಸಂಕಷ್ಟ ಅಂತ ಸೂಚನೆ ಬರುತ್ತೆ. ನಷ್ಟ ಭಾವ ಅಥವಾ ವ್ಯಯಸ್ಥಾನದಲ್ಲಿ ಅನೇಕ ರೀತಿಯ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ ಕಂಡುಬರುತ್ತೆ. ಜೊತೆಗೆ ಅನಿರೀಕ್ಷಿತ ಧನ ನಷ್ಟ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು,
ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು, ಹೊಟ್ಟೆ ನೋವು, ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿತ ಏನಾದರೂ ಗಂಭೀರವಾದ ಸಮಸ್ಯೆಗಳು ಕಂಡುಬರುವಂಥದ್ದು, ಯಾವುದೇ ಕೆಲಸ ಕಾರ್ಯದಲ್ಲಿ ನಿಮಗೆ ನಿರಾಸಕ್ತಿ ಪ್ರಭಾವ ಬರೋದು, ಆಲಸ್ಯ ಅಥವಾ ಸೋಮಾರಿತನ ಬರುವಂಥದ್ದು, ಇನ್ನು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮ್ಮ ಅಪರಾಧಗಳು ಅಥವಾ ಅಪವಾದ ಸಂಚುಗಳು ಬರುವಂಥದ್ದು. ಹಾಗಾಗಿ ನೀವು ಎಲ್ಲ ವಿಚಾರವಾಗಿ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ. ಆತುರ ನಿರ್ಧಾರದಿಂದ ದೂರ ಇರಬೇಕು. ಜೊತೆಗೆ ಆಹಾರ ನಿಯಮ ಅಥವಾ ನಿಮ್ಮ ಇನ್ನಿತರವಾದ ವೈಯಕ್ತಿಕ ನಿಯಮಗಳಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ. ಅಲ್ಲಿ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಆರೋಗ್ಯದ ಮೇಲೂ ಅಥವಾ ನಿಮ್ಮ ಆರ್ಥಿಕತೆಯ ಮೇಲೂ ಜೊತೆಗೆ ನಿಮ್ಮ ವ್ಯಕ್ತಿತ್ವದ ಮೇಲೂ ನೀವೇ ಅಡ್ಡ ಪರಿಣಾಮವನ್ನು ಮೈ ಮೇಲೆ ಎಳೆದುಕೊಂಡಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ದೊಡ್ಡ ಮೊತ್ತದ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡೋದು, ಅಂದರೆ ಕೊಡೋದು ಕೊಳ್ಳೋದು, ಸಾಲ ಕೊಡೋದು ಇತ್ಯಾದಿಗಳು ಈ ಕಾಲದಲ್ಲಿ ಅಷ್ಟು ಉತ್ತಮ ಅಲ್ಲ. ಆದರೆ ನೀವು ದೊಡ್ಡ ಮೊತ್ತದ ನಷ್ಟಕ್ಕೆ ಒಳಗಾಗಬಹುದು. ಆ ಬಗ್ಗೆ ಸ್ವಲ್ಪ ನಷ್ಟಭಾವದ ಬುಧನ ವಿಚಾರವಾಗಿ ನೀವು ಸ್ವಲ್ಪ ತುಂಬ ಎಚ್ಚರವಾಗಿರಬೇಕು. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆಯನ್ನು ಹೇಳಬೇಕಾಗತ್ತೆ ಈ ಧನುರಾಶಿಯವರು. ಇನ್ನು ಮಕರ ರಾಶಿಗೆ ಈ ಅದ್ಭುತವಾದ ಲಾಭ ಕೊಡುವಂಥ ಬುಧನು, ಅಂದರೆ ಇದು ಮತ್ತೆ ಸಿಗೋದಿಲ್ಲ, ವರ್ಷದಲ್ಲಿ ಒಂದು ಬಾರಿ ಅಷ್ಟೇ ಸಿಗುತ್ತೆ. ಯಾವುದೇ ರಾಶಿಗಿರ್ಬೋದು. ಲಾಭ ಸ್ಥಾನದಲ್ಲಿ ಲಾಭವನ್ನು ಕೊಡುವಂಥ ಅವಕಾಶ ಬುಧನು ಈ ಬಾರಿ ನಿಮಗೆ ಲಾಭ ಸ್ಥಾನದಲ್ಲಿ ಕೊಡಲಿದ್ದಾನೆ. ದೀರ್ಘಕಾಲದ ಬಳಿಕ ನಿಮಗೆ ಬುಧನ ಲಾಭಸ್ಥಾನದ ಲಾಭ, ಜೊತೆಗೆ ತಾತ್ಕಾಲಿಕವಾಗಿ ಗುರುಬಲದ ಅನುಗ್ರಹ. ಹಾಗಾಗಿ ಅಕ್ಟೋಬರ್ನಲ್ಲಿ 19ಕ್ಕೆ ಗುರುಬಲ ಆರಂಭ ಆಗಿತ್ತು. ಅದಾಗಿ 5ನೇ ದಿನಕ್ಕೆ ಅಲ್ಲಿ ಮತ್ತೆ ಬುಧನ ವಿಶೇಷವಾದ ನಿಮಗೆ ಲಾಭ ಬರ್ತದೆ. ಹಾಗಾಗಿ ಶುಭ ಗ್ರಹಗಳ ವಿಶೇಷವಾದ ಅನುಭೂತಿಯನ್ನು ಪಡೆಯುವಂಥ ಅವಕಾಶ ಮಕರ ರಾಶಿಗೆ ಬಂದಿದೆ. ಬಾರಿ ಮಕರ ರಾಶಿಯವರು ಪ್ರಶ್ನೆ ಕೇಳ್ತಾ ಇರ್ತಾರೆ, ನಮಗೆ ಒಳ್ಳೆಯ ದಿನ ಬರೋದಿಲ್ವ, ಸಾಡೆ ಮುಗಿದ್ರೂ ನಮಗೆ ಅದೃಷ್ಟ ಅಂತ ಒಳ್ಳೆಯದಿಲ್ವ ಅಂತಲೇ ಕೇಳ್ತಾ ಇರ್ತಾರೆ. ಈಗ ಮಧ್ಯೆ ಇಂತಹ ಒಳ್ಳೆಯ ಅವಕಾಶಗಳು ಬರ್ತವೆ. ಅದನ್ನು ಗಮನವಿಟ್ಟು ಕೇಳಿ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಯಾವುದೇ ರಾಶಿ ಇರ್ಬೋದು, ಮಕರ ರಾಶಿ ಅದು ಕುಂಭರಾಶಿ ಅಂತಲ್ಲ, ಯಾವುದೇ ರಾಶಿಯವರು ಇಂಥ ಅವಕಾಶಗಳು ಬಂದಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. ಲಾಭ ಸ್ಥಾನದ ಬುಧನಿಂದಾಗಿ ನಿಮಗೆ ಹಣಕಾಸಿನ ಲಾಭ ಆಗುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ. ಯಾಕಂದರೆ ಕೈ ಕಟ್ಟಿ ಕುಳಿತರೆ ನಮಗೆ ಯಾವುದೇ ಲಾಭವನ್ನು ತಂದು ಕೊಡೋದು. ನಾವು ನಮ್ಮ ಪ್ರಯತ್ನದಲ್ಲಿ ಇದ್ದಾಗ ನಮ್ಮ ವೃತ್ತಿನೋ ಉದ್ಯೋಗನೋ ಶಿಕ್ಷಣವೋ ಅಥವಾ ಇನ್ನಿತರ ಯಾವುದೇ ಸಾಧನೆನೋ ಚಟುವಟಿಕೆನೋ ಕ್ಷೇತ್ರನೋ ಇದ್ದರೆ ಅದರಲ್ಲಿ ನಾವು ನಿರಂತರವಾದ ಪ್ರಯತ್ನವನ್ನು ಮುಂದುವರಿಸಬೇಕು. ಹಾಗಾಗಿ ಆ ಪ್ರಯತ್ನದಲ್ಲಿ ಈಗ ಸಫಲತೆ ಬೇಗನೆ ಬರುತ್ತೆ, ಅಥವಾ ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಈಗ ಫಲ ಬೇಗನೆ ಬರುತ್ತೆ. ಹಾಗಾಗಿ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುತ್ತೆ, ವ್ಯಾಪಾರದವರಿಗೆ ವ್ಯಾಪಾರ ಪ್ರಗತಿ, ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭ ಆದಾಯ ಅಥವಾ ಅವರ ಗಮನಿಸಿದಂಥ ಸೀಟುಗಳು ಸಿಗುವಂಥದ್ದು ಅಥವಾ ಉತ್ತಮವಾದ ಅಂಕಗಳು ಸಿಗುವಂಥದ್ದು, ಅಥವಾ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಸರ್ಕಾರಿ ಪರೀಕ್ಷೆಗಳಲ್ಲಿ ನಿಮಗೆ ಆಯ್ಕೆ ಆಗುವಂಥದ್ದು. ಜೊತೆಗೆ ಈ ಗೃಹಿಣಿಯರು ಮಹಿಳೆಯರಿಗೆ ಸಾಮಾನ್ಯರಿಗೆ ನೆಮ್ಮದಿ ವಾತಾವರಣ, ಸಾಂಸಾರಿಕವಾಗಿ ಪತಿಪತ್ನಿಯರ ಬಾಂಧವ್ಯ ವೃದ್ಧಿಯಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಅವಕಾಶ, ಹೊಸದಾದ ಉದ್ಯಮ ವ್ಯಾಪಾರ ಮಾಡಿದರೆ ಅದಕ್ಕೆ ಅವಕಾಶಗಳು ಸಿಗುವಂಥದ್ದು. ಒಟ್ಟಿನಲ್ಲಿ ಅನೇಕ ರೀತಿಯ ಪ್ರಯತ್ನಗಳಿಗೆ ಸಫಲತೆ ಇದೆ. ಜೊತೆಗೆ ಪಿತ್ರಾರ್ಜಿತವಾದ ಆಸ್ತಿನೋ ಅಥವಾ ಆಕಸ್ಮಿಕವಾದ ನಿಮಗೆ ಧನ ಲಾಭನೋ ಇವೆಲ್ಲ ಈ ಕಾಲದಲ್ಲಿ ಒದಗಿ ಬರಲಿದೆ. ಏಕಕಾಲದಲ್ಲಿ ಬುಧ ಮತ್ತು ಗುರುಗಳೆಂಬ ನಿಮಗೆ 2 ಶುಭ ಗ್ರಹಗಳ ಆಶೀರ್ವಾದ ಸಿಗುವಂತಹ ಶುಭ ಕಾಲ. ಈ ಲಾಭಸ್ಥಾನದ ಬುಧನು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡಲಿದ್ದಾನೆ. ಅಪರೂಪಕ್ಕೆ ಸಿಗುವಂಥ ಈ 16 ದಿನಗಳ ಅವಕಾಶವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಮಕರ ರಾಶಿಯವರು. ಜೊತೆಗೆ ಆಸಕ್ತಿ ಇದ್ದರೆ ಕೊನೆಗೊಳ್ತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಮುಂದೆ ಕುಂಭರಾಶಿಗೆ ಕರ್ಮಸ್ಥಾನ ಅಂದರೆ 10ನೇ ಮನೆ. ಕರ್ಮಸ್ಥಾನದಲ್ಲಿ ಬುಧನು ಅದ್ಭುತವಾದ ಶುಭಫಲವನ್ನು ಕೊಡ್ತಾ ಇದ್ದಾನೆ. ಈಗ ನಿಮಗೆ ಅನೇಕ ರೀತಿಯ ಲಾಭ ಆದಾಯಗಳು ಆಗಲಿವೆ. ವ್ಯಾಪಾರ ಉದ್ಯಮದಲ್ಲಿ ಅನಿರೀಕ್ಷಿತ ಲಾಭ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಬಾಂಧವರಿಗೆ ಬಾಂಧವ್ಯ ವೃದ್ಧಿಯಾಗುವಂಥದ್ದು, ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಉಡುಗೊರೆಗಳು ಎಲ್ಲ ಸಿಗುವಂಥದ್ದು. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬುಧನು ಈಗ ಕೊಡಲಿದ್ದಾನೆ. ಜೊತೆಗೆ ವಿದ್ಯಾರ್ಥಿ ಯುವಕರು ಸಾಧಕರಿದ್ದರೆ ಅವರ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಅಥವಾ ಅವರು ಹಿಂದೆ ಮಾಡಿದ ಸಾಧನೆಗಳಿಗೆ ಈಗ ಹೆಚ್ಚಿನ ಅವರಿಗೆ ಜನ ಮನ್ನಣೆಗಳು ಸಿಗುವಂಥದ್ದು. ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾ, TV, ಸಿನಿಮಾ, ಮಾಧ್ಯಮ ಅಥವಾ ಇನ್ನಿತರ ಮೀಡಿಯಾಗಳಲ್ಲಿ ಕೆಲಸ ಮಾಡೋರಿಗೆ ಅದ್ಭುತವಾದ ಅವಕಾಶಗಳು ಸಿಗುವಂಥದ್ದು. ಅನೇಕ ರೀತಿಯ ಉತ್ತಮ ಫಲಗಳನ್ನು ಬುಧನು ಹೆಚ್ಚಿನ ವೃತ್ತಿರಂಗದವರಿಗೆ ಈ ಬಾರಿ ಕೊಡಲಿದ್ದಾನೆ ಕುಂಭರಾಶಿಯವರಿಗೆ. ಕರ್ಮಸ್ಥಾನದ ಬುಧನ ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕುಂಭರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೊಳ್ಳತಕ್ಕಂಥ ಬುಧನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಕೋಬೋದು. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ 9ರ ಸ್ಥಾನ ನವಮದ ಸ್ಥಾನ. ನವಮದಲ್ಲಿ ಬುಧನು ಸ್ವಲ್ಪ ವಿರುದ್ಧ ಫಲವನ್ನು ಅಥವಾ ಸಂಕಷ್ಟದ ಫಲವನ್ನು ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ತನುಮನ ಧನದ ಎಚ್ಚರಿಕೆ ಬೇಕಾಗುತ್ತೆ. ಕೆಲವೊಂದು ನಿಮಗೆ ವಿರುದ್ಧವಾದ ಘಟನೆಗಳು ಬುಧನ ಈ ನವಮದ ಸ್ಥಾನದಿಂದ ಜರುಗಬಹುದು. ಆರೋಗ್ಯದಲ್ಲಿ ದಿಢೀರಾಗಿ ಏರುಪೇರು ಬರುವಂಥದ್ದು, ಹವಾಮಾನದಿಂದ ಅಥವಾ ಆಹಾರ ದೋಷದಿಂದ ಕೆಲವರಿಗೆ ಹೊಟ್ಟೆ ನೋವು, ಅಜೀರ್ಣ ಅಥವಾ ಇನ್ನಿತರ ಯಾವುದೇ ಗಂಭೀರ ಸಮಸ್ಯೆಗಳು ಬರ್ಬೋದು. ಅದು ನಿಮಗೆ ಈಗಾಗಲೇ ಇದ್ದಂಥ ಯಾವುದೇ ಸಣ್ಣ ಪುಟ್ಟ ಅನಾರೋಗ್ಯದ ಚಿಹ್ನೆಗಳು ಅದು ಮತ್ತೆ ಜಾಸ್ತಿ ಆಗ್ಬೋದು. ಉದಾಹರಣೆಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಇದ್ದಂಥ ಟೆಂಡೆನ್ಸಿ ಇದ್ದವರಿಗೆ
ಅದು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಔಷಧ ಉಪಚಾರ ಅಥವಾ ಆಸ್ಪತ್ರೆಗೆ ಬರುವಂತಹ ಖರ್ಚುಗಳು ಮಾಡಬೇಕಾದ ಸಮಸ್ಯೆ. ಇನ್ನು ಕೆಲವರಿಗೆ ಮನಸ್ಸಿಗೆ ಸಂಬಂಧಪಟ್ಟು ಆಘಾತ ಆಗುವಂಥ ಘಟನೆ, ಅಥವಾ ನಿಮ್ಮ ಬಂಧುಗಳಲ್ಲಿ ಭಿನ್ನಾಭಿಪ್ರಾಯ, ಮಿತ್ರರಲ್ಲಿ ಭಿನ್ನಾಭಿಪ್ರಾಯ, ಅಥವಾ ಬಂಧುಗಳು ಮಿತ್ರರು ನಿಮ್ಮ ಮೇಲೆ ಮಾಡಿದಂಥ ಆರೋಪನೋ ಕಂಪ್ಲೇಂಟ್ಗಳು ನಿಮಗೆ ಸ್ವಲ್ಪ ತುಂಬ ಒಂದು ಮನಸ್ಸಿಗೆ ಖಿನ್ನತೆ ತರುವ ಮಟ್ಟಕ್ಕೆ ನಿಮಗೆ ಮನಸ್ಸಿನಲ್ಲಿ ಆಘಾತ ಆಗುವಂಥದ್ದು. ಜೊತೆಗೆ ವೃತ್ತಿ ಉದ್ಯೋಗ ವ್ಯಾಪಾರ ಜಾಗದಲ್ಲೂ ಸ್ವಲ್ಪ ಹಿನ್ನಡೆ ಅನುಭವಿಸುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳು ಮಾಡಿದರೆ ಅದರಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಅನುಭವ ಆಗುವಂಥದ್ದು. ಮನೆಯ ಮಂದಿಯಲ್ಲಿ ಸಹ ಭಿನ್ನಾಭಿಪ್ರಾಯ, ವೃತ್ತಿ ಜಾಗದಲ್ಲೂ ಸಹ ಸಹೋದ್ಯೋಗಿಗಳಿಗೆ ಭಿನ್ನಾಭಿಪ್ರಾಯ ಬರುವಂಥ ಒಂದು ಅಪೂರ್ವವಾದ ಕಹಿ ಘಟನೆಗಳು ಜರುಗಬಹುದಾಗಿದೆ. ಹಾಗೆ ಆ ಬಗ್ಗೆ ಸ್ವಲ್ಪ ನೀವು ತನು ಮನ ಧನದ ಎಚ್ಚರಿಕೆ ಖಂಡಿತ ಬೇಕು. ಆರೋಗ್ಯದ ವಿಚಾರ ಇರ್ಬೋದು, ಹಣಕಾಸು ಇರ್ಬೋದು, ಜೊತೆಗೆ ಮಾತು ನಡವಳಿಕೆ, ಈ ಮೂರರಲ್ಲೂ ಸಹ ನೀವು ತುಂಬ ಒಂದು ಎಚ್ಚರಿಕೆ ಮತ್ತು ಗಮನವನ್ನು ಹರಿಸಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ನಿಮಗೆ ತೊಂದರೆಗೆ ಒಳಗಾಗ್ಬೋದು. ಅನಿರೀಕ್ಷಿತವಾದ ಒಂದು ನಷ್ಟ ಕಷ್ಟಗಳು ಸಹ ಬರ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಖಂಡಿತ ಎಚ್ಚರಿಕೆಯಿಂದ ಈ ಮೀನರಾಶಿಯವರು ವಹಿಸ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಪರಿಣಿತರ ಅಥವಾ ಎಕ್ಸ್ಪರ್ಟ್ಗಳ ಒಂದು ಸಲಹೆಯನ್ನು ಮಾರ್ಗದರ್ಶನ ಪಡೆದು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಅದು ಹಣಕಾಸಿದಿರ್ಬೋದು, ವೈಯಕ್ತಿಕ ಇರ್ಬೋದು, ಅಥವಾ ಕೋರ್ಟು ಕಚೇರಿ ಸಂಬಂಧ ಯಾವುದೇ ಕೆಲಸ ಕಾರ್ಯದಲ್ಲೂ ಆತುರ ನಿರ್ಧಾರ ಅಷ್ಟು ಒಳ್ಳೆಯದಲ್ಲ. ಕೊನೆಗೆ ಈಗ ಹೇಳತಕ್ಕಂಥ ಪ್ರಾರ್ಥನೆ ಶ್ಲೋಕ ಅಥವಾ ಬುಧನಿಗೆ ಸಂಬಂಧಿಸಿದ ದೇವತಾ ಪ್ರಾರ್ಥನೆಗಳನ್ನು ಖಂಡಿತ ನೀವು ಮೀನರಾಶಿಯವರು ಮಾಡಬೇಕಾಗತ್ತೆ. ಇವೆಲ್ಲವೂ ಈ ಬುಧನ ಗೋಚಾರದ ಫಲ. ಬುಧನ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ 16 ದಿನಗಳ ಅವಧಿ ಅಕ್ಟೋಬರ್ 24ರಿಂದ ನವೆಂಬರ್ 9ರವರೆಗೆ ರುಜುಗತಿ. ಇದನ್ನು ಗಮನಿಸ್ಕೊಳ್ಳಿ. ಆ ಬಳಿಕ ಆತನು ವೃಶ್ಚಿಕದಲ್ಲೇ ಇರ್ತಾನೆ, ಆದರೆ ಆತನಿಗೆ ಆವಾಗ ವಕ್ರಗತಿ ಬರುತ್ತೆ ನವೆಂಬರ್ 9ರಿಂದ. ಹಾಗಾಗಿ ಈಗ ಹೇಳಿದಂತೂ ಕೇವಲ ಈ ರುಜುಗತಿಯ ಫಲ, ಅಂದರೆ ಅಕ್ಟೋಬರ್ 24ರಿಂದ ನವೆಂಬರ್ 9ರವರೆಗಿನ ಈ ಫಲದಲ್ಲಿ ಕೆಲವು ರಾಶಿಗಳಿಗೆ ಅತ್ಯುತ್ತಮ ಫಲ ವ್ಯಕ್ತವಾಗಿವೆ, 6 ರಾಶಿಗಳಿಗೆ, ಮತ್ತು 3 ರಾಶಿಗಳಿಗೆ ಮಿಶ್ರ ಫಲ ವ್ಯಕ್ತವಾಗಿದೆ, ಮತ್ತು 3 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಇಲ್ಲಿ ಮಿಶ್ರ ಮತ್ತು ಸಂಕಷ್ಟ ಫಲಗಳ ಬಂದಂಥ ರಾಶಿಗಳವರು ಈ ಪರಿಹಾರ ಮಾರ್ಗ ಅನ್ನೋದಿರುತ್ತೆ. ದೋಷಗಳ ನಿವಾರಣೆಗೆ, ಪ್ರತಿ ಗ್ರಹಗಳ ದೋಷಗಳಿಗೆ ವಿಶೇಷವಾದ ಪರಿಹಾರಗಳನ್ನು ಪ್ರಾರ್ಥನಾ ಮಾರ್ಗನೋ, ಭಕ್ತಿ ಮಾರ್ಗನೋ, ಧರ್ಮ ಮಾರ್ಗನೋ, ದಾನ ಮಾರ್ಗನೋ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಅನುಕೂಲವಾಗುವಂಥ ಈ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳ್ಬೋದು ಬುಧನ ದೋಷ ನಿವಾರಣಾರ್ಥವಾಗಿ. ವಿಶೇಷವಾಗಿ ಗಣೇಶ, ಆದಿಪೂಜ್ಯ ಗಣೇಶ ಅಥವಾ ಗಣಪತಿಯನ್ನು ಬುಧನಿಗೆ ಸಂಬಂಧಿತವಾದ ವಿಶೇಷವಾದ ಆದಿದೇವತೆಯಾಗಿ ಇಲ್ಲಿ ಪರಿಗಣಿಸ್ತಾರೆ. ಅದೇ ರೀತಿ ವಿಷ್ಣು ಅಥವಾ ನಾರಾಯಣನ್ನು ಸಹ ಈ ಬುಧನಿಗೆ ಸಂಬಂಧಿತವಾದ ದೇವತೆಯಾಗಿ ಪರಿಗಣಿಸ್ತಾರೆ. ಹಾಗಾಗಿ ಗಣೇಶ ಅಥವಾ ಗಣಪತಿಯ ಯಾವುದೇ ಶ್ಲೋಕ, ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಸರಳವಾಗಿ ಗೊತ್ತಿರುವಂಥ ಹಲವಾರು ಗಣೇಶನ ಶ್ಲೋಕಗಳು ಜನಪ್ರಿಯವಾಗಿ ಗೊತ್ತಿರ್ತವೆ. ಸಾಮಾನ್ಯವಾಗಿ ಈಗ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ರೀತಿ ಹಲವಾರು ಜನಪ್ರಿಯವಾದ ಗಣೇಶನ ಶ್ಲೋಕಗಳು ಗೊತ್ತಿರ್ತವೆ. ಗೊತ್ತಿರುವಂಥ ಯಾವುದೇ ಗಣೇಶನ ಶ್ಲೋಕವನ್ನು 4 ಅಥವಾ 5 ಬಾರಿ ನೀವು ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ 5 ಅನ್ನೋದು ಬುಧನ ಸಾಂಕೇತಿಕವಾದ ಸಂಖ್ಯೆ. ಗಣೇಶನ ಶ್ಲೋಕವನ್ನು ಅಥವಾ ಗಣೇಶನ ಮೂಲ ಮಂತ್ರ ಗೊತ್ತಿರುತ್ತೆ ಕೆಲವರಿಗೆ, ಓಂ ಗಂ ಗಣಪತಯೇ ನಮಃ, ಅಥವಾ ಗಣೇಶನ ಗಾಯತ್ರಿ ಇರುತ್ತೆ, ಏಕದಂತ ವಿದ್ಮೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಅನ್ನೋದು ಗಣೇಶನ ಗಾಯತ್ರಿ ಸಹ ಹೇಳ್ಬೋದು. ಈ ರೀತಿ ಗಣೇಶನಿಗೆ ಸಂಬಂಧಿತವಾದ ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಅಥವಾ ಗಣೇಶನ ಅಷ್ಟೋತ್ತರ ಅಂತ ಬರುತ್ತೆ 108 ನಾಮಗಳು, ಅದನ್ನು ಸಹ ಹೇಳ್ಬೋದು. ಅಥವಾ ಸಂಬಂಧಿತವಾದ ಗಣೇಶನ ದೇವಾಲಯಗಳ ಸಂದರ್ಶನ, ಗಣೇಶನಿಗೆ ಗರಿಕೆ ಹುಲ್ಲು, ಕೆಂಪು ಹೂಗಳಿಂದ ನೀವು ಸಲ್ಲಿಸಿ ಪ್ರಾರ್ಥನೆ ಮಾಡುವಂಥದ್ದು, ಸಂಕಷ್ಟಹಾರ ಚತುರ್ಥಿ ಬಂದಾಗ ಚತುರ್ಥಿ ವ್ರತವನ್ನು ಮಾಡುವಂಥದ್ದು. ಈ ರೀತಿ ಹಲವಾರು ಉಪಾಯಗಳಿಂದ ಗಣೇಶನ ಒಲಮೆ ಮಾಡಿದರೆ ಬುಧನಿಗೆ ಸಂಬಂಧಿತ ದೋಷಗಳು ನಿವಾರಣೆ ಆಗುತ್ತೆ. ಅಥವಾ ಯಾರಿಗೆ ವಿಷ್ಣು ಭಕ್ತಿ ಇದೆ, ನಾರಾಯಣನ ವಿಶೇಷವಾದ ಭಕ್ತಿ ಇದೆ ಅಂಥವರು ವಿಷ್ಣು, ನಾರಾಯಣ, ರಂಗನಾಥ, ವೆಂಕಟೇಶ್ವರ, ರಾಮ, ಕೃಷ್ಣ ಮುಂತಾದ ಯಾವುದೇ ವಿಷ್ಣುವಿನ ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಅಥವಾ ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಮುಂತಾದ ನಾರಾಯಣನಿಗೆ ಸಂಬಂಧಪಟ್ಟ ಯಾವುದೇ ಭಕ್ತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಅಂಥ ದೇವಾಲಯಗಳ ಸಂದರ್ಶನ ಮಾಡ್ಬೋದು. ಜೊತೆಗೆ ಬುಧವಾರದಂದು ಯಾವುದೇ ವಿಷ್ಣು ಕ್ಷೇತ್ರದ ಸಂದರ್ಶನ ಮಾಡಿ ತುಳಸಿ ಮಾಲೆ ಇತ್ಯಾದಿ ಹೂ ಇತ್ಯಾದಿಗಳನ್ನು ಅರ್ಪಿಸಿ ಪ್ರಾರ್ಥನೆಗಳನ್ನು ಸಲ್ಲಿಸಿರಿಂದಲೂ ಬುಧನಿಗೆ ಸಂಬಂಧಿತವಾದ ದೋಷಗಳ ನಿವಾರಣೆಗೆ ಉತ್ತಮ ಫಲಗಳು ನಿಮಗೆ ನಿರೀಕ್ಷೆ ಮಾಡ್ಬೋದು. ಹಾಗೆಯೇ ನವಗ್ರಹಗಳ ಸ್ತೋತ್ರದಲ್ಲಿ ಬುಧನ ಶ್ಲೋಕ ಸಹ ಬರುತ್ತೆ. ವೇದವ್ಯಾಸ ರಚಿತವಾದಂತಹ ನವಗ್ರಹಗಳ ಶ್ಲೋಕದಲ್ಲಿ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಸರಳವಾದ ಬುಧನಿಗೆ ಸಂಬಂಧಿತವಾದ ಈ ಶ್ಲೋಕವನ್ನೇ 5 ಬಾರಿ ರಿಪೀಟ್ ಮಾಡಿ ಹೇಳ್ಬೋದು. ಆಸಕ್ತಿ 108 ಬಾರಿ ಸಹ ಹೇಳ್ಬೋದು. ಹಾಗಾಗಿ ಈ ಬುಧನಿಗೆ ಸಂಬಂಧಿತವಾದ ವೇದವ್ಯಾಸ ರಚಿತವಾದ ಶ್ಲೋಕವನ್ನು ಹೇಳಲು ಸಹ ಬುಧನ ದೋಷ ಪರಿಹಾರಾರ್ಥವಾಗಿ ಆಗುತ್ತೆ. ಇನ್ನು ಬುಧನ ಪೀಡಾ ಪರಿಹಾರ ಶ್ಲೋಕ ಸಹ ಜನಪ್ರಿಯವಾಗಿರುತ್ತೆ, ಅದನ್ನು ಕೇಳಿಸ್ಕೊಳ್ಳಿ. ಉತ್ಪಾತೋ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ
ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾಹರತು ಮೇ ಬುಧಃ. ಉತ್ಪಾತರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾಹರತು ಮೇ ಬುಧಃ. ಬುಧನ ಪೀಡಾ ಪರಿಹಾರ ಶ್ಲೋಕವನ್ನು 5 ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಬಾರಿಸನ್ನು ಹೇಳ್ಬೋದು. ಇದರಿಂದ ನಿಮಗೆ ಇರತಕ್ಕಂಥ ಬುಧನಿಗೆ ಸಂಬಂಧಿತವಾದ ಈ ವಿಷಮ ಸ್ಥಾನದ ದೋಷಗಳು ನಿವಾರಣೆ ಆಗುತ್ತೆ. ಈ ಭಕ್ತಿ ಮಾರ್ಗದ ಬಳಿಕ ನಿಮಗೆ ದಾನದ ಆಸಕ್ತಿ ಇರುವಂಥವರು ಬುಧನಿಗೆ ಸಂಬಂಧಿತವಾದ ನವಗ್ರಹಗಳ ದಾನದಲ್ಲಿ ಹೆಸರು ಕಾಳು ಮೂಂಗ್ ಅಥವಾ ಗ್ರೀನ್ ಗ್ರಾಮ್ ಅಂತ ಹೇಳಿದ್ರೆ ಅದರ ಹೆಸರು ಕಾಳನ್ನು ದಾನವಾಗಿ ಕೊಡುವಂಥದ್ದು. ಹೆಸರು ಬೇಳೆಯನ್ನು ಕೊಡ್ಬೋದು ಅಥವಾ ಹೆಸರು ಕಾಳು, ಹೆಸರು ಬೇಳೆ ಅಥವಾ ಇತ್ಯಾದಿಗಳನ್ನು ಸೇರಿಸಿ ಮಾಡಿದಂತಹ ಯಾವುದೇ ರೀತಿಯ ಖಾದ್ಯ ಉತ್ಪನ್ನಗಳು, ಉದಾಹರಣೆಗೆ ಕಿಚಡಿನೋ ಪೊಂಗಲೋ ಅಂತಲ್ಲಿರುತ್ತೆ, ಅಂಥದ್ದು ಯಾವುದೇ ರೀತಿಯನ್ನು ಅನ್ನದಾನದ ರೂಪದಲ್ಲಿ ಕೊಡ್ಬೋದು. ಅಥವಾ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ಹೆಸರು ಕಾಳನ್ನು ಅಥವಾ ಹೆಸರು ಬೇಳೆಯನ್ನು ನೀವು ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಹಸಿರು ತರಕಾರಿ ಮತ್ತು ಸೊಪ್ಪುಗಳಿಗೆ ಸಹ ಬುಧನು ಕಾರಕರಾಗಿದ್ದಾರೆ. ಹಾಗಾಗಿ ಸೊಪ್ಪು ತರಕಾರಿಗಳನ್ನು ಇಂತಹ ಒಂದು ಅವಶ್ಯಕತೆ ಉಳ್ಳಂಥ ಸಂಸ್ಥೆಗಳಿಗೆ, ಧರ್ಮ ಸಂಸ್ಥೆಗಳಿಗೆ ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಹಸಿರು ವಸ್ತ್ರಗಳನ್ನು, ಹಸಿರು ಬಟ್ಟೆ ಬಳೆಗಳನ್ನು ಸಹ ದಾನವಾಗಿ ಕೊಡುವಂಥದ್ದು. ಇನ್ನು ಪುಸ್ತಕ, ಲೇಖನ ಸಾಮಗ್ರಿ, ಸ್ಟೇಷನರಿ ಸಹ ಬುಧನಿಗೆ ವ್ಯಾಪ್ತಿಯಲ್ಲಿ ಬರುವಂಥದ್ದು, ಬುಧನ ಕಾರಕತ್ವದಲ್ಲಿ ಬರುವಂಥದ್ದು. ಅಂಥವುಗಳನ್ನು ಸಹ ಬಡ ವಿದ್ಯಾರ್ಥಿಗಳಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಇಂಥವುಗಳನ್ನು ಸಹ ದಾನವಾಗಿ ಕೊಡುವಂಥದ್ದು. ಇನ್ನು ಬುಧನ ಕಾರಕತ್ವ ತಮಗೆಲ್ಲರಿಗೂ ಗೊತ್ತಿರುವಂತೆ ಆತನು ಒಂದು ವಿಶೇಷವಾದ ತೃತೀಯ ಲಿಂಗವನ್ನು ಸಂಕೇತ ಮಾಡುವಂಥದ್ದು, ನಪುಂಸಕ ಲಿಂಗ ಅಂತ ಹೇಳ್ತಾರೆ. ಅಂದರೆ ತೃತೀಯ ಲಿಂಗವನ್ನು ಸಂಕೇತ ಮಾಡುವಂಥದ್ದು. ಹಾಗಾಗಿ ಆ ತೃತೀಯ ಲಿಂಗಗಳು ಅಥವಾ ಮಂಗಳಮುಖಿಯವರು ಅಂತ ಯಾರು ಹೇಳ್ತಾರೆ ಅವರಿಗೆ ಬುಧವಾರದಂದು ಯಾವುದೇ ರೀತಿಯ ಈ ಹಣದ ರೂಪದಲ್ಲೋ ಅಥವಾ ವಸ್ತು ರೂಪದಲ್ಲೋ ಏನಾದರೂ ಕೊಡುಗೆಗಳನ್ನು ಕೊಟ್ಟು ಅವರಿಂದ ಒಂದು ಆಶೀರ್ವಾದವನ್ನು ಪಡೆಯುವಂಥದ್ದು. ಇವೆಲ್ಲವೂ ಬುಧನಿಗೆ ಸಂಬಂಧಿತವಾದ ದೋಷವನ್ನು ಕಳೆದುಕೊಳ್ಳುವಂಥ ಹಲವಾರು ಮಾರ್ಗಗಳು. ಭಕ್ತಿ ಮಾರ್ಗವನ್ನು, ಧರ್ಮ ಮಾರ್ಗವನ್ನು, ದೇವಾಲಯಗಳ ಸಂದರ್ಶನ ಅಥವಾ ದಾನ ಮಾರ್ಗವನ್ನು ನೀವು ಅನುಸಾರ ಮಾಡಿಕೊಂಡು ಸರಳವಾಗಿ ದೋಷವನ್ನು ಪರಿಹಾರ ಮಾಡ್ಕೋಬಹುದಾಗಿದೆ. ಹಾಗಾಗಿ ಈ ಅಕ್ಟೋಬರ್ 24ರಿಂದ ನವೆಂಬರ್ 9ರವರೆಗೆ ಬರೆದಂಥ ಬುಧನ ಗೋಚಾರದಲ್ಲಿ ಎಲ್ಲ ರಾಶಿಗಳಿಗೂ ಬುಧನ ಅನುಗ್ರಹದಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.